ಫೈನ್ ಫೈನ್ ಮಣಿಕಂಠ ಅವರು ನಿಮಗೆ ಏನು ಅನಿಸ್ತು ಈ ವಿಚಾರದಲ್ಲಿ ಸರ್, ಇವತ್ತು ಹೈಕೋರ್ಟ್ ಅವರು ಹೇಳಿರೋದು ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಸೇವೆ ಬೈಕ್ ಟ್ಯಾಕ್ಸಿನ ಚಾಲಿಸ್ಬೇಕು, ಇದನ್ನು ಚಲಾಯಿಸಬೇಕು ಅಂತ ಎಲ್ಲೂ ಹೇಳಿಲ್ಲ ಸರ್. ಅದು ಹೇಳಿರೋದು ಒಂದು ಇದಕ್ಕೆ ಕಾನೂನನ್ನು ತಗೊಂಬನ್ನಿ ಅಂತೇಳಿ ಸರ್ಕಾರಕ್ಕೆ ಹೇಳಿದೆ ಸರ್. ವೈಟ್ ಬೋರ್ಡಲ್ಲಿ ಸೇವೆ ಕೊಡಿ ಅಂತ ಹೇಳಿಲ್ಲ ಸರ್. ಯಾಕಂದರೆ ವೈಟ್ ಬೋರ್ಡಲ್ಲಿ ಸೇವೆ ಕೊಟ್ಟರೆ ಹಿಂದೆಗಡೆ ಕೂತ್ಕೊಳ್ಳೋಂಥ ಪ್ಯಾಸೆಂಜರ್ಗೆ ಯಾವುದೇ ಕಾರಣಕ್ಕೂ ಏನಾದರೂ ಆಕ್ಸಿಡೆಂಟ್ ಆದರೆ ಮತ್ತೊಂದಾದರೆ ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಸರ್. ಯಾರು ಹೇಳಿದ್ದು ನಿಮಗೆ ಇದನ್ನು ಸರ್? ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಇಲ್ಲ, ಯಾಕಂದರೆ ಅವ್ನು ತೊಗೊಂಡಿರೋದು ಅದು ಓನ್ ಯೂಸ್ಗೆ ಸರ್. ಕೇಳಿಸ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ಅಪಘಾತವಾದರೆ ವಿಮೆ ಹೇಗೆ? ಅಲ್ಲಿ ಒಂದು ಇದರಲ್ಲಿ ಸ್ಕ್ರೀನ್ ಮೇಲೆ ಬರುತ್ತಾ, ಪಾಯಿಂಟ್ಸ್ ಹೋಗಿ ಬರುತ್ತೆ, ನೋಡ್ಕೊಂಬಿಡಿ. ಬೈಕ್ ಟ್ಯಾಕ್ಸಿ ಅಂದ ತಕ್ಷಣ ಮೊದಲು ನೆನಪಿಗೆ ಬರ್ತಕ್ಕಂಥ ವಿಚಾರ ಅಪಘಾತ ವಿಮೆ ಕತೆ ಏನು. ಓಡಿಸೋಂಗೇನೋ ಸಿಕ್ಬಿಡುತ್ತೆ ರೀ, ಅವ್ನಿಗೇನೋ ಕೊಟ್ಬಿಡ್ತಾರೆ, ಯಾರೋ ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ ಹೆಚ್ಚು ಕಡಿಮೆ ಆದರೆ, ಹಿಂದೆ ಕೂತಿರೋರಿಗೆ ಯಾರು ಗತಿ ಅಂತ ಒಂದು ವಿಷಯ ಬಂತು. ಅಗ್ರಿ, ಮಣಿಕಂಠ ಅವ್ರು ಹೇಳಿದ್ದು ಕರೆಕ್ಟಾಗೇ ಇದೆ. ಬೈಕ್ ರೈಡರ್ಗೆ ವಿಮೆ ಕವರ್ ಆಗುತ್ತೆ, ಹಿಂಬದಿ ಸವಾರರ ಕಥೆ ಏನು? ಇಲ್ಲಿ ಏನಾಗಿದೆ ಬಗ್ಗೆ ಕೇಂದ್ರ ಮೋಟಾರು ವಾಹನ ಕಾಯ್ದೆಯಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸಲಾಗಿದೆ. ಅದೇನು ಅಂದರೆ ಸೆಲ್ಫ್ ಇನ್ಶೂರೆನ್ಸ್ ಜೊತೆಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸು ಕೂಡ ಇರಬೇಕು. ಅಂತ ಕೇಂದ್ರ ಮೋಟಾರು ವಾಹನ ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ವಿಮೆಯಲ್ಲಿ ವಿಕಲಚೇತನರು ಸಾವಿನ ಬಗ್ಗೆ ಕೂಡ ಉಲ್ಲೇಖ ಮಾಡಿರಲೇಬೇಕಾಗತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನಲ್ಲಿ ಹಿಂಬದಿ ಸವಾರ ಕೂಡ ಸೇರಿರ್ತಾನೆ. ಈಗ ಬರ್ತಿರ್ತಕ್ಕಂಥ ವಿಮೆಗಳಲ್ಲಿ ಪಿಲಿಯನ್ ರೈಡರ್ ಅಂದರೆ ಹಿಂಬದಿಯ ಸವಾರ ಅನ್ನೋ ಒಂದು ಭಾಗವೇ ಇದೆ. ಈಗಾಗಲೇ ರ್ಯಾಪಿಡೋ ಟ್ಯಾಕ್ಸಿ ಕಂಪನಿ ಇದನ್ನು ಕಡ್ಡಾಯ ಮಾಡಿಕೊಂಡಿದೆ. ಥರ್ಡ್ ಪಾರ್ಟಿ ವಿಮೆ ಇದ್ದರಷ್ಟೇ ರ್ಯಾಪಿಡೋ ಓಡಿಸೋಕ್ಕೆ ಅವಕಾಶ ಇದೆ ಅಂತ. ನೀವಿಲ್ಲಿ ರ್ಯಾಪಿಡೋ ಬಗ್ಗೆ ಮಾತ್ರ ವಿರೋಧ ಮಾಡ್ತಾ ಇದ್ದೀರಾ. ಬೇರೆ ಏನಾದರೂ ಏಜೆನ್ಸಿಗಳು ಇಟ್ಕೊಂಡು ಅವನು ಯಾರೋ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರೆ ಅವ್ರ ಬಗ್ಗೆ ನೀವು ತಕರಾರು ಮಾಡ್ತಿದ್ದೀರಾ? ಸಂಪೂರ್ಣವಾಗಿ ಬೈಕ್ ಟ್ಯಾಕ್ಸಿ ವಿರುದ್ಧನೇ ನಾವು ಹೇಳ್ತಾ ಇದ್ದೀವಿ. ಫುಲ್ ರ್ಯಾಪಿಡೋ ಆಗಲಿ ಯಾವುದಾದ್ರೂ ಯಾವುದೇ ಸಂಸ್ಥೆ ಆಗಿರಲಿ ಸರ್. ಈಗ ಅವ್ನು ಕೇಳಿದ್ರೆ ಅವ್ನು ಹೇಳ್ತಾನಪ್ಪ, ನಾಳೆ ದಿನ ನೀವು ಇಷ್ಟೋ ಸಲ ನಿಮ್ಮ ಜಗಳಗಳೆಲ್ಲ ನೋಡಿರ್ತೀವಿ, ಒಂಥರ 3-4 ಜನ ಸುತ್ಕೊಂಡ್ಬಿಡ್ತೀರಾ ಒಬ್ಬ ಟೂ ವೀಲರ್. ಅಗ್ರಿ, ನಿಮ್ಮ ಹೊಟ್ಟೆ ಸಂಕಟ ಇರುತ್ತೆ, ನಿಮಗೊಂದಷ್ಟು ದುಃಖ ಇರುತ್ತೆ. ನಾವೆಲ್ಲ ಇಲ್ಲಿ ಕ್ಯಾಬ್ಗೆ ದುಡ್ಡು ಹಾಕೋದು 5 ಲಕ್ಷ 6 ಲಕ್ಷ, ತಿಂಗಳು 20,000 25,000 ಬರೀ EMI ಹೊಟ್ಟೋಗುತ್ತೆ ನಮ್ಮದು. ಇದ್ರ ಮೇಲೆ ಡೀಸೆಲ್ ಪೆಟ್ರೋಲ್ ಅದಕ್ಕೆ 1,000 ಖರ್ಚು ಮಾಡ್ತೀವಿ, ರಿಪೇರಿ ಖರ್ಚು ಮಾಡ್ತೀವಿ. ಅವ್ನು ಸಣ್ಣ ಬೈಕ್ ಇಟ್ಕೊಂಬಿಟ್ಟು ಇವನು ನಮ್ಮದೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅನ್ನೋ ಹಂಗೆಲ್ಲ ಅವನನ್ನು ಕೂರಿಸ್ಕೊಂಡು ಕೇಳಿದ್ರೆ, ನಾನು ಹಿಂಗಿಲ್ಲ ಸರ್, ನಮಗೂ ಏನು ಕೆಲಸ ಇಲ್ಲ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ಸರ್ ಅಂತಾನೆ, ನಾನು ಡಿಗ್ರಿ ಮಾಡಿದ್ದೀನಿ ಸರ್ ಅಂತಾನೆ. ಒಂದೊಂದು ವರ್ಷ ಹೇಳ್ತಾ ಇದ್ದೀನಿ ಮಣಿಕಂಡು, ಅನೇತಾ ಭಾವಿಸ್ಬೇಡಿ. ಇದರಲ್ಲಿ ಏನು ಮಾಡೋಣ ಇವಾಗ ಇದಕ್ಕೆ ಈ ವಿಚಾರದಲ್ಲಿ ಇದು ಈಗ ಬರ್ತಿರೋ ಕಾಲಮಲ್ಲಿ ಪಿಲಿಯನ್ ರೈಡರ್ ವಿಭಾಗದಲ್ಲಿ ನೀವು ಅಸುರಕ್ಷಿತ, ಅವ್ನು ಸತ್ತೋದ್ರೆ ಯಾರು ಹೊಣೆ, ಅವ್ನ ಮನೆಗೆ ಯಾರು ಹೊಣೆ, ಅವ್ನಿಗೆ ಯಾವುದು ಇನ್ಶೂರೆನ್ಸ್ ಬರಲ್ಲ ಅಂತ ಹೇಳಿದಾಗ ಈ ಭಾಗ ಇದೆ ಅಂತ ಈ ಒಂದು ಆ್ಯಕ್ಟ್ ಹೇಳ್ತಾ ಇರೋದಿಲ್ಲ ನಮಗೆ ಅಂತ. ಓಕೆ ಸರ್, ಬಟ್ ಆದರೆ ಇನ್ನೊಂದೇನು ಗೊತ್ತಾ ಸರ್, ಈಗ ನಮ್ಮ ಟ್ಯಾಕ್ಸಿಯಲ್ಲಾದರೆ ನಮ್ಮ ಏನು ಡಾಕ್ಯುಮೆಂಟ್ಸ್ ಆಗಲಿ ಮತ್ತೊಂದಾಗಲಿ ನಾವು ಪ್ರತಿಯೊಂದು ರಿನ್ಯೂವಲ್ ಆಗಿರುತ್ತೆ ಸರ್. ಆಮೇಲೆ ನಾವು ಕಸ್ಟಮರ್ ಯಾವ ಗಾಡಿ ಬುಕ್ ಮಾಡ್ತಾರೋ ಅದೇ ಗಾಡಿ ನಂಬರ್ಗೂ ನಾವು ಟ್ಯಾಕ್ಸಿಯಲ್ಲಾಗಲಿ ಆಟೋದವರಾಗಲಿ ತೊಗೊಂಡು ಹೋಗ್ತಾರೆ ಸರ್. ಆದರೆ ಬೈಕ್ ಟ್ಯಾಕ್ಸಿಯಲ್ಲಿ ಆ ಥರ ಇಲ್ಲ ಸರ್. ಬೇಕಂದ್ರೆ ಅದನ್ನ ಇವರು ಚೆಕ್ ಮಾಡ್ಕೊಬೋದು ಸರ್. ಬುಕ್ ಮಾಡೋದೇ ಯಾವುದೋ ಗಾಡಿ, ಬರೋದೇ ಯಾವುದೋ ಗಾಡಿ ಸರ್. ಯಾಕಂದ್ರೆ ಅವರು ಅಟ್ಯಾಚ್ ಮಾಡ್ಕೊಬೇಕಾದ್ರೆ ಯಾವ ಗಾಡಿ ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುತ್ತೋ ಆ ಗಾಡಿ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ತುಂಬಾ ಹಳೆ ಗಾಡಿಗಳು, ಡಾಕ್ಯುಮೆಂಟ್ಸ್ ಇಲ್ದೇ ಇರೋಂಥ ಗಾಡಿಗಳು, ಸೊ ಇಂಥ ಗಾಡಿಗಳು ಇನ್ಶೂರೆನ್ಸೇ ಇರಲ್ಲ ಸರ್, ಅಂತ ಗಾಡಿಗಳು ಓಡಿಸ್ತಾ ಇರ್ತಾರೆ. ಆಮೇಲೆ ಅದ್ರಲ್ಲಿ ಅಟ್ಯಾಚ್ ಆಗಿರೋದೇ ಬೇರೆ ಡ್ರೈವರ್ ಆಗಿರ್ತಾನೆ, ಬಂದಿರೋ ಡ್ರೈವರೇ ಬೇರೆ ಆಗಿರ್ತಾನೆ ಸರ್. ಹೊರ ರಾಜ್ಯದ ಗಾಡಿಗಳು, ತುಂಬಾ ರಿಜಿಸ್ಟ್ರೇಷನ್ ಇರುವಂತ ಗಾಡಿಗಳು ಓಡಿಸ್ತಾರೆ. ಅಗ್ರಿ, ಇದನ್ನ ಒಪ್ಪೋಣ ನಾನು. ದಿಲೀಪ್ ನನ್ನ ಪಾಯಿಂಟ್ ಇಲ್ಲಿ, ಈಗ ಇವತ್ತಿನ ತೀರ್ಪು ಕಡೆ ಹೋದಾಗ ಈ ಥರ ವಿರೋಧ ಮಾಡುವಂತಿಲ್ಲ. ಇವ್ರು ಹೇಳ್ತಿದ್ದಾರೆ ಯಾವ ಲೈಸೆನ್ಸ್ ತೊಗೊಂಡಿರ್ತಾರೆ ಸರ್ ಅಂತ ಹೇಳಿ, ನಾಳೆ ಬೆಳಗ್ಗೆ ಅವ್ರು ಅಪ್ಲೈ ಮಾಡಿಬಿಡ್ತಾರೆ ಅಗ್ರಿಗೇಟರ್ಗಳು ಇನ್ನೊಬ್ಬರು ಯಾರೋ. ಈಗ ಅವ್ರು ಒಂದು ಲೈಸೆನ್ಸ್ ಕೇಳಿದಾಗ ಸರ್ಕಾರ ನಿರಾಕರಿಸಬಾರ್ದು ಅಂತ ಹೇಳಿದ್ರೆ ನಾಳೆನೇ ಅಗ್ರಿಗೇಟರ್ಗಳು ಅರ್ಜಿ ಸಲ್ಲಿಸಿದ್ದಾರೆ, ಸರ್ಕಾರ ಅವರಿಗೆ ಪರವಾನಗಿ ನಿರಾಕರಿಸುವಂತಿಲ್ಲ, ನಾಳೆ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಎರಡು ಭಾಗ. ಒಂದು ಜೀವನೋಪಾಯ, ಬೈಕ್ ಟ್ಯಾಕ್ಸಿ ಒಂದು ಜೀವನೋಪಾಯವೇ, ಆಟೋ ಕ್ಯಾಬು ಅವ್ರದ್ದು ಜೀವನೋಪಾಯವೇ. ನಾನು ಬಂಡವಾಳ ಹಾಕಿದ್ದೀನಿ, ಇದು ಬಿಟ್ಟರೆ ನನಗೆ ಬೇರೆ ಕೆಲಸ ಗೊತ್ತಿಲ್ಲ ಅಂತ ಒಂದು. ಇನ್ನು ಕೆಲವು ಬೈಕವ್ರಿಗೆ ಏನು ಮಾಡ್ತಿದ್ದಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಗಿಗ್ ವರ್ಕರ್ಸು, ಅವ್ರೇನಂದರೆ ಸ್ವಿಗ್ಗಿ ಝೊಮ್ಯಾಟೊ ಅದನ್ನು ಡೆಲಿವರಿ ಮಾಡ್ಕೊಂಡು ಅವ್ರು ಇರ್ತಾರೆ. ಇನ್ನೊಂದು ಭಾಗ ರ್ಯಾಪಿಡೋ ಅಥವಾ ರ್ಯಾಪಿಡೋ ರೀತಿಯ ಬೈಕ್ ಸೇವೆಗಳು. ಪೋರ್ಟರಲ್ಲೂ ಸೇರಿಸಿ ಹೇಳ್ತಾ ಇದ್ದೀನಿ. ಸೊ ಏನು ಮಾಡಬೇಕು ಇವಾಗ ನಾವು ಈ ವಿಚಾರಕ್ಕೆ? ಸರ್, ನಾವು ಇವತ್ತಿನ ತೀರ್ಪಿನ ಬಗ್ಗೆ ಬರೋದಕ್ಕೆ ಮೊದಲು ಮೊದಲು ಸಾರಿಗೆ ವ್ಯವಸ್ಥೆ ಹೆಂಗಿತ್ತು, ಎವಲ್ಯೂಷನ್ ಆಫ್ ದಿ ಟ್ರಾನ್ಸ್ಪೋರ್ಟ್ ಇನ್ ಕಂಟ್ರಿ ಆರ್ ಇನ್ ವರ್ಲ್ಡ್. ಲೆಟ್ ಅಸ್ ಅಸ್ಯೂಮ್ somebody has invented cycle, subsequently he has invented some motorcycle, subsequently he has invented one car for a people who are very rich, who can afford, and the government at last they have invented train, ಬಸ್ಸು ಕಂಡಿಡಿದ್ರು, ಜನಗಳಿಗೆಲ್ಲ ಓಡಾಡಲಿ, ದುಡ್ಡಿರೋರೆಲ್ಲ ನೀವು ಕಾರ್ ತೊಗೊಂಡು ಓಡಾಡಿ ಅಂತ ಹೇಳ್ಬಿಟ್ಟು ಆ ಥರ ಎವಲ್ಯೂಷನ್ ಶುರು ಆಯ್ತಲ್ವಾ.
ಸೊ ಟ್ರಾನ್ಸ್ಪೋರ್ಟ್ ನಾವೇನು ಬಸ್ ಮಾಡ್ತಾ ಇದ್ದಾಗ ಲೆಟ್ ಅಸ್ ಅಸ್ಯೂಮ್ ಅದೇ ಸಿಚುವೇಶನ್ ಇವಾಗ ಕಂಪೇರ್ ಮಾಡೋಣ ನಾವು. ಟ್ರಾನ್ಸ್ಪೋರ್ಟೇಷನ್ ಇದೆ, ಅಂದರೆ ಬಸ್ಸಸ್ ಇದೆ ಗೌರ್ಮೆಂಟಿಗೆ. ಗೌರ್ಮೆಂಟ್ ಬಸ್ ಇರ್ಬೇಕಾದ್ರೆ ನಾವು ಟ್ಯಾಕ್ಸಿ ಕಾರು ಓಡಿಸ್ತೀವಿ, ಲೈಸೆನ್ಸ್ ಕೊಡ್ತೀವಿ ಅಂತ ಕೇಳಿದಾಗ ಸರ್ಕಾರ ನಾನು ಕೊಡಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾ ಇದ್ರು? ಓಕೆ. ಸೆಕೆಂಡು, ಟ್ಯಾಕ್ಸಿ ಬಿಡಿ, ನೆಕ್ಸ್ಟ್ ಆಟೋದವ್ರು ಬರ್ತಾರೆ, ಇಲ್ಲ ನಾನು ಆಟೋ ಓಡಿಸ್ತೀನಿ, ಸಾರಿಗೆನೂ ಇರಲಿ ಕಾರು ಇರಲಿ, ನನಗೂ ಅನುಮತಿ ಕೊಡಿ ಅಂದಾಗ ಸರ್ಕಾರ ಅನುಮತಿ ಕೊಡ್ದಲೇ ಇದ್ದಿದ್ರೆ ಏನಾಗ್ತಾ ಇತ್ತು? ಎವಲ್ಯೂಷನ್ ನಾನು ಹೇಳ್ತಾ ಇದ್ದೀನಿ. ಇವಾಗ ಟ್ಯಾಕ್ಸಿಯಿಂದ ಬೈಕಿಗೆ ಬಂದಿದ್ದಾರೆ. ಈ ಟಾಂಗಾನು ಇತ್ತು, ಸೈಕಲ್ ರಿಕ್ಷಾ ಕೂಡ ಇತ್ತು, ಸೈಕಲ್ ರಿಕ್ಷಾ ಕೂಡ ಇತ್ತು, ಅದು ಒಂದು ಟ್ರಾನ್ಸ್ಪೋರ್ಟ್ ಮೋಡ್ ಮೇಲೆ. ಸೊ ಇವಾಗ ಬೈಕಿಗೆ ಬಂದಿದ್ದಾರೆ. ಸೊ ಇವಾಗ ಬೈಕಿಗೆ ಬಂದಿದ್ರು ಕೂಡ ತಪ್ಪು ಅಂತಂದ್ರೆ ಹಂಗಾರೆ ಕಾರಿಗೂ ಮತ್ತೆ ಆಟೋಗೂ ಕೊಟ್ಟಿದ್ದು ತಪ್ಪಲ್ವಾ? ಓಕೆ. ಸಿ ಇಟ್ಸ್ ಎ ಎವಲ್ಯೂಷನ್. ಓಕೆ. ಬಟ್ ನಿರಂತರ ಪ್ರಕ್ರಿಯೆಯಲ್ಲಿ ಇರ್ತವೆ, ಬೇರೆ ಬೇರೆ ವಿಧಾನಗಳು ಆಡ್ ಆಗ್ತಾ ಹೋಗ್ತಿರುತ್ತೆ. ಫೈಂಡ್ ಎ solution. For example, you now let us, I will go by a cab for a certain place. It will take 1 hour. If I go by a two-wheeler, I will reach in another hour, half an hour. So as if I am saving half an hour. ಇವಾಗ ಸರ್ಕಾರ ಏನು ಹೇಳಿದೆ, ನೀವು ಅನುಮತಿ ಕೇಳಿದ್ರೆ ಯು ಕ್ಯಾನಾಟ್ ಡಿನೈ ದಿ ಲೈಸೆನ್ಸ್ ಅಂತ ಹೇಳಿದೆ. ಓಕೆ. ಯು ಕ್ಯಾನಾಟ್ ಡಿನೈ ದಿ ಪರ್ಮಿಷನ್, ಇಟ್ಸ್ ಅ ರೈಟ್ ಅಂತ ಹೇಳ್ಬಿಟ್ಟು subject to whatever the stringent conditions you want to put. ಗಾಡಿ ಕಂಡೀಷನ್, ಗಾಡಿ ಚೆನ್ನಾಗಿದ್ಯಾ ಇಲ್ವಾ ಅದೆಲ್ಲ ನೋಡೇ ನೀನು ಕೊಡಪ್ಪ ಲೈಸೆನ್ಸ್. Whether you want to have a different board for these kind of a vehicle, yellow, green, white, ಯಾವುದೋ ಒಂದು ಕ್ರಿಯೇಟ್ ಮಾಡಿ. ಮೂರನೇದು ಎವ್ರಿ ಇಯರ್ FC ಚೆಕ್ ಮಾಡಿ. ನಾಲ್ಕನೇದು ಇನ್ಶೂರೆನ್ಸ್ ಚೆಕ್ ಮಾಡಿ. ಐದನೇದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಚೆಕ್ ಮಾಡಿ. ಆರನೇದು ಯಾವುದು ಹೆಲ್ಮೆಟ್ ಪರ್ಟಿಕ್ಯುಲರ್ ನಂಬ್ಕೊಂಡಿದ್ವಿ. ನಮ್ಮ ಜೀವನಕ್ಕೆ ಏನ್ ಮಾಡಬೇಕು ಅನ್ನೋ ಒಂದು ಕ್ವಶನ್ ಕೇಳ್ತಾರಲ್ಲ ನಾರಾಯಣ ಸ್ವಾಮಿ ಅವರು, ಮಣಿಕಂಠ ಅವರು. ಇದನ್ನೇ ನಂಬ್ಕೊಂಡು ನಾವು ಕಂಪ್ಲೀಟ್ಲಿ ಡಿಪೆಂಡ್ ಇದ್ರ ಮೇಲೆ. ಯಾರೋ ಒಬ್ಬ ಸುಮ್ಮನೆ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅವ್ನು ಪಾಡ್ಕೊಂಡು ಇದೆಲ್ಲ ಓಡಿಸ್ಬಿಡ್ತಾರೆ. ನಾವೇನ್ ಮಾಡ್ಬೇಕು ಸ್ವಾಮಿ? ಕಾಂಪಿಟೇಷನ್ ಇಸ್ ಎವ್ರಿವೇರ್. ನಾಳೆ ಇವತ್ತೊಂದು ನಾನೊಂದು ಬೇಕರಿ ಇಟ್ಕೊಂಡಿರ್ತೀನಿ ಅಂದ್ರೆ ನೆಕ್ಸ್ಟ್ ಇನ್ನೊಬ್ಬ ಪಕ್ಕದಲ್ಲೇ ಇನ್ನೊಂದು ಬೇಕರಿ ಓಪನ್ ಮಾಡ್ತಾನೆ. ಸೊ ಇಟ್ ಇಸ್ ಎ ಲೈಫ್. ಇವಾಗ ನನಗೊಬ್ಬನಿಗೆ ಎಲ್ಲ ಆದಾಯ ಬರಬೇಕು, ಬೇರೆ ಯಾರು ಜೀವನ ಮಾಡಬಾರ್ದು, ನಂದು ಇದೇ ಲಾಸ್ಟ್ ಮೋಡ್ ಅಂತ ಹೇಳ್ಬಿಟ್ಟು ಕ್ಯಾನ್ ಯು ಪುಟ್ ಎ ರಿಸ್ಟ್ರಿಕ್ಷನ್?